ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಸ್ನೇಹಿತರೆ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಒಂದಿಷ್ಟು ವರದಿಗಳನ್ನು ಪೊಲೀಸ್ ಠಾಣೆಗೆ ಕೇಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರು ಮಹಿಳಾ ಆಯೋಗಕ್ಕೆ ಒಂದಿಷ್ಟು ಮಾಹಿತಿಯನ್ನ ಕಳಿಸಿದ್ದಾರೆ. ಆ ವಿವರವನ್ನು ನಾನು ಹೇಳ್ತಾ ಹೋಗ್ತೇನೆ. ಕೇವಲ 1990ರಿಂದ 2005ರವರೆಗೆ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿನಿಯರು ಮತ್ತು ಅಸ್ವಾಭಾವಿಕವಾಗಿ ಅನುಮಾನಾಸ್ಪದವಾಗಿ ಮರಣ ಹೊಂದಿದವರ ಬಗ್ಗೆ ಮಾಹಿತಿಯನ್ನ ಕೇಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿತ್ತು. ಈಗ ಮಹಿಳಾ ಆಯೋಗದಿಂದ ಏನು ನಮಗೆ RTI ಮೂಲಕ ಒಂದಿಷ್ಟು ಮಾಹಿತಿ ಬಂದಿದೆ, ಆ ಮಾಹಿತಿಯನ್ನ ತಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ನೋಡಿ, ಧರ್ಮಸ್ಥಳ ಗ್ರಾಮದಲ್ಲಿ ಆದಂತಹ ಒಂದಿಷ್ಟು ಕೊಲೆಗಳು, ಕಾಣೆಯಾದವರ ಬಗ್ಗೆ, ಅನುಮಾನಾಸ್ಪದ ಸಾವುಗಳ ಬಗ್ಗೆ ಸೌಜನ್ಯ ಹೋರಾಟಗಾರರು ಪ್ರಶ್ನೆಯನ್ನ ಮಾಡಿದ್ರೆ ಷಡ್ಯಂತ್ರ, ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಎನ್ನುವಂತಹ ಊಹಾಪೋಹ ಮತ್ತು ಕಾಲ್ಪನಿಕ ಮತ್ತು ಸುಳ್ಳು ಮಾಹಿತಿಗಳನ್ನ ಹಂಚ್ತಾ ಹೋದ್ರು. ಒಂದಿಷ್ಟು ವಿರೋಧವನ್ನ ಕೂಡ ಮಾಡಿದ್ರು. ಈಗ ಇಲ್ಲಿ ಆ ಮಾಹಿತಿಯನ್ನ ತಮ್ಮ ಮುಂದೆ ನಾನು ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೇನೆ. ಆದರೆ ಇದರಲ್ಲಿ ಕೆಲವೊಂದಿಷ್ಟು ಏನು ಹೆಸರುಗಳನ್ನ ಪ್ರಸ್ತಾಪ ಮಾಡೋದಿಲ್ಲ, ಆದರೆ ವಯಸ್ಸು ಮತ್ತು ಯಾವ ಗ್ರಾಮ ಎನ್ನುವಂಥದ್ದನ್ನ ನಾನು ಹೇಳ್ತಾ ಹೋಗ್ತೇನೆ. ಸ್ನೇಹಿತರೆ, ಪ್ರಾಯ 21 ವರ್ಷದ ಪ್ರಾಯ, ಕನ್ಯಾಡಿ ಧರ್ಮಸ್ಥಳ ಗ್ರಾಮದ ತನ್ನ ಮನೆಯಿಂದ ಕಾಣೆಯಾಗಿರುತ್ತಾಳೆ, ಪತ್ತೆಯಾಗಿರುವುದಿಲ್ಲ. ಧರ್ಮಸ್ಥಳ 23 ವರ್ಷದ ಪ್ರಾಯದ ಹೆಣ್ಣು ಮಗಳು ಧರ್ಮಸ್ಥಳ ವೈಶಾಲಿ ವಸತಿ ಗೃಹದಿಂದ ಕಾಣೆಯಾಗಿರುತ್ತಾಳೆ, ಇದು ಪತ್ತೆಯಾಗಿರುತ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶೈಕ್ಷಣಿಕ ಪ್ರವಾಸಕ್ಕೆ ಬಂದಿದ್ದು ಗಂಗೋತ್ರಿ ವಸತಿ ಗೃಹದಿಂದ ಕಾಣೆಯಾಗಿರುತ್ತಾಳೆ. ಧರ್ಮಸ್ಥಳ ಗ್ರಾಮದ ಕಾರಾರ ಸಂಸ್ಥೆ ವಸತಿ ಗೃಹದಿಂದ, ಅಂದ್ರೆ KSRTC ಇರಬೇಕು, KSRTC ಸಂಸ್ಥೆ ವಸತಿ ಗೃಹದಿಂದ ಕಾಣೆಯಾಗಿರುತ್ತದೆ, ಪತ್ತೆಯಾಗಿರುವುದಿಲ್ಲ. ಧರ್ಮಸ್ಥಳ ಗ್ರಾಮದ KSRTC ವಸತಿ ಗೃಹದಿಂದ ಕಾಣೆಯಾಗಿದ್ದಾಗಿದೆ, 35 ವರ್ಷದ ಪ್ರಾಯ. ಧರ್ಮಸ್ಥಳ ಗ್ರಾಮದಿಂದ ಕಾಣೆಯಾಗಿದ್ದಾರೆ 24 ವರ್ಷದ ಹೆಣ್ಣು ಮಗಳು. ಹದಿನೈದು ವರ್ಷ, ಧರ್ಮಸ್ಥಳ ಗ್ರಾಮದ ಹೈಸ್ಕೂಲ್ನಿಂದ ದಿನಾಂಕ 17/8/98ರಂದು ಕಾಣೆಯಾಗಿರುತ್ತಾಳೆ. 17 ವರ್ಷ, ಧರ್ಮಸ್ಥಳ ಗ್ರಾಮ ಬೆಳ್ತಂಗಡಿ ತಾಲೂಕು ಎಂಬಲ್ಲಿಂದ 2003ರಂದು ಮನೆಯಿಂದ ಶೌಚಾಲಯಕ್ಕೆ ಹೋಗುವುದಾಗಿ ಹೇಳಿ ಕಾಣೆಯಾಗಿದ್ದಿರುತ್ತದೆ. 21 ವರ್ಷ, ಕನ್ಯಾಡಿ 2 ಮನೆ ಧರ್ಮಸ್ಥಳ ಗ್ರಾಮ ಬೆಳ್ತಂಗಡಿ ತಾಲೂಕು ಎಂಬಲ್ಲಿಂದ ದಿನಾಂಕ 20/8/2003ರಂದು ಆಸ್ಪತ್ರೆಗೆ ಹೋಗಿ ಬರುವುದಾಗಿ ಹೇಳಿ ಹೋದವಳು ಕಾಣೆಯಾಗಿರುತ್ತಾಳೆ. 29 ವರ್ಷ, ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಬಸ್ಸಿ ನಿಲ್ದಾಣದಿಂದ, ನೋಡಿ ಒಂದರಲ್ಲಿ KSRTC ನಿಲ್ದಾಣ ಅಂತ ಕೊಟ್ಟಿದ್ದಾರೆ, ಒಂದರಲ್ಲಿ ಬಸ್ಸು ನಿಲ್ದಾಣ ಅಂತ ಕೊಟ್ಟಿದ್ದಾರೆ. ಗ್ರಾಮದ ಬಸ್ಸು ನಿಲ್ದಾಣದಿಂದ ದಿನಾಂಕ 5/3/2005ರಂದು ಕಾಣೆಯಾಗಿರುತ್ತಾಳೆ, ಇದು ಪತ್ತೆಯಾಗದ ಪ್ರಕರಣ. ಇನ್ನು 17 ವರ್ಷ, ಸಂಜೆ 5:30 ಗಂಟೆಗೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಬಟ್ಟೆ ತೊಳೆಯಲು ಹೋದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಮೃತಪಟ್ಟದ್ದಾಗಿದೆ. ಅಪರಿಚಿತ ಹೆಂಗಸು 35-40 ವರ್ಷ. 2000ರಂದು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ನೀರಿನಲ್ಲಿ ಮುಳುಗಿ ಮೃತಪಟ್ಟದ್ದಾಗಿದೆ. ಅಪರಿಚಿತ ಹೆಂಗಸು 40 ವರ್ಷ. 2000ರಂದು ಬೆಳಗ್ಗೆ 7 ಗಂಟೆಗೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಯಾವುದೋ ಕಾರಣಕ್ಕಾಗಿ ನದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟದ್ದಾಗಿದೆ. 19 ವರ್ಷ, ಮಾನಸಿಕ ರೋಗದಿಂದ ಬಳಲುತ್ತಿದ್ದವರು 12:30 ಗಂಟೆಗೆ ಧರ್ಮಸ್ಥಳ ಗ್ರಾಮದ ವೈಶಾಲಿ ವಸತಿ ಗೃಹದ ರೂಮ್ ನಂಬರ್ 105ರಲ್ಲಿ ನೇಣು ಬಿಗಿದು ಆತ್ಮಹತ್ಯೆ. ಅವೆಲ್ಲ ತನಿಖೆ ಮಾಡಬೇಕು, ಅದು ಆತ್ಮಹತ್ಯೆನೋ ಅಥವಾ ಕೊಲೆನೋ ಅನ್ನುವಂಥದ್ದನ್ನು ತನಿಖೆ ಇವನ್ನೆಲ್ಲ ಮಾಡಬೇಕು ಅಂತ ನಾವು ಕೇಳ್ತಾ ಇರುವಂಥದ್ದು. ಯಾಕಂದ್ರೆ ಇವ್ಯಾವು ತನಿಖೆ ಆಗದೇ ಇರತಕ್ಕಂಥದ್ದು, ಸರಿಯಾಗಿ ತನಿಖೆ ಆಗಿಲ್ಲ, ಇವುಗಳನ್ನು ತನಿಖೆ ಮಾಡಬೇಕು. ಯಾಕೆ ಸರಿಯಾಗಿ ತನಿಖೆ ಆಗಿಲ್ಲ, ಅದು ಅನುಮಾನ ಯಾಕೆ ಬರುತ್ತೆ ಅನ್ನೋದನ್ನ ನಾನು
ಇವೆಲ್ಲವನ್ನು ಹೇಳಿದ ನಂತರ ನಾನು ನಿಮಗೆ ಬಿಡಿಸಿ ಹೇಳ್ತೇನೆ. ಅಪರಿಚಿತ ಹೆಂಗಸು 35. 2000ರಂದು ಧರ್ಮಸ್ಥಳ ಗ್ರಾಮದ ನೀರಿನ ನದಿಯಲ್ಲಿ ಯಾವುದೋ ಕಾರಣಕ್ಕಾಗಿ ಬಿದ್ದು ನದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟದ್ದಾಗಿದೆ. ಅಪರಿಚಿತ ಹೆಂಗಸು 35, ಗಂಡು ಮಗು 2 ವರ್ಷ. ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುವಾಗ ಆಕಸ್ಮಿಕವಾಗಿ ನದಿ ನೀರಿನಲ್ಲಿ ಮುಳುಗಿ ಸಾವು. ಅಪರಿಚಿತ ಹೆಂಗಸು 35 ಇದಾಯಿತು. ಅಪರಿಚಿತ ಹುಡುಗಿ 25, ಧರ್ಮಸ್ಥಳ ಗ್ರಾಮದ ಆವಕ್ಕಿ ಎಂಬಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿದೆ. ಮೃತಪಟ್ಟು 10 ದಿನಗಳು ಕಳೆದಿರಬಹುದು. 36 ವರ್ಷ, ಧರ್ಮಸ್ಥಳ ಗ್ರಾಮದ KSRTC ವಸತಿ ಗೃಹ ಎಂಬಲ್ಲಿ ಮಾನಸಿಕ ಕಾಯಿಲೆಯಿಂದ ನರಳುತ್ತಿದ್ದು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಪರಿಚಿತ ಹೆಂಗಸು 50ರಿಂದ 60 ವರ್ಷ, ಧರ್ಮಸ್ಥಳ ಗ್ರಾಮದ ನೆರಿಯ ಹೊಳೆಯ ಬಂಡಿಯ ಎಂಬಲ್ಲಿ ಆಕಸ್ಮಿಕವಾಗಿ ಹೊಳೆ ನೀರಿಗೆ ಬಿದ್ದು ಕೊಳೆತ ಶವದಲ್ಲಿ ಪತ್ತೆಯಾಗಿದೆ. ನೋಡಿ, ಇಲ್ಲಿ ಒಂದು ಏನನ್ನ ನೋಡಬೇಕು ಅಂತಂದರೆ, ಇಷ್ಟರವರೆಗೆ ನಾವೇನು ನೋಡಿದ್ವಿ, ನೇತ್ರಾವತಿ ನೀರಿನಲ್ಲಿ ಕಾಲು ಜಾರಿ ಬಿದ್ದು ಅಲ್ಲಿಯೇ ಬಾಡಿ ಸಿಕ್ಕಿದೆ. ಅಂದರೆ ಎಲ್ಲೂ ಕಾಲು ಜಾರಿ ಬೀಳ್ತಾರೆ ಅಲ್ಲಿನೇ ಬಾಡಿ ಸಿಗುತ್ತೆ ಇವರಿಗೆ. ಅಂದರೆ ಇದೊಂದು ಟೋಟಲ್ ಆಗಿ ಲಾಸ್ಟ್ ಬಾರ್ಡ್ರ್ ಆಯ್ತು. ಇದು ಗೋಲ್ ಅನ್ಕೋಬೇಕಾ, ಇದನ್ನ ಬಾರ್ಡ್ರ್ ಅನ್ಕೋಬೇಕಾ? ಎಲ್ಲವೂ ಅಲ್ಲೇ ಸಿಗ್ತವೆ. ಎಲ್ಲಿ ಕಾಲು ಜಾರಿ ಬಿದ್ದಿರ್ತಾರೋ ಎಲ್ಲವೂ ಅಲ್ಲೇ ಬಾಡಿಗಳು ಸಿಗ್ತವೆ. ಇದು ನಾವು ಯಾರೋ ಒಬ್ಬರ ಮೇಲೆ ನಾವಿಲ್ಲಿ ನಾವು ಇವರೇ ಅಂತೇಳಿ ನಾವು ಬೊಟ್ಟಿಗೆ ತೋರಿಸ್ತಾ ಇಲ್ಲ. ತನಿಖೆ ಮಾಡಲಿ, ಸತ್ಯ ಗೊತ್ತಾಗಲಿ. ತನಿಖೆ ನಿಷ್ಪಕ್ಷಪಾತವಾಗಿ ಆದಾಗ ಮಾತ್ರ ಇಲ್ಲಿ ತನಿಖೆ ಸತ್ಯ ಹೊರ ಬರ್ತಕ್ಕಂಥದ್ದು. ಹಾಗಾಗಿ ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೂ ಇದೆ ಇದರಲ್ಲಿ, ಇನ್ನೂ ಕೆಲವೊಂದಿಷ್ಟು ವಿಭಿನ್ನ ಅನುಮಾನಗಳು ನಿಮಗೂ ಕೂಡ ಬರ್ಬೋದು ವೀಕ್ಷಕರಿಗೆ. ಅವನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಏನೇನಂತೇಳಿ. ಅಪರಿಚಿತ ಹೆಂಗಸು 45, 50. 8 ಗಂಟೆಗೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿದೆ. ನೋಡಿ ಸ್ನೇಹಿತರೆ, ಅಪರಿಚಿತ ಹೆಂಗಸು 45ರಿಂದ 50 ವರ್ಷ ಅಂತ ಹೇಳ್ತಾರೆ. ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನೀರಿಗೆ ಹಾರಿ ಆತ್ಮಹತ್ಯೆ ಅಂತ ಹೆಂಗೆ ಹೇಳ್ತಾರೆ? ಇದು ಅಪರಿಚಿತ ಹೆಂಗಸು ಹೆಂಗಾಗುತ್ತೆ? ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ರು ಅನ್ನೋದು ಇವರಿಗೆ ಹೇಗೆ ಗೊತ್ತು? ಜಿಗುಪ್ಸೆ ಹೊಂದಿದ್ರು, ಜಿಗುಪ್ಸೆ ಅಂದ್ರೆ ಅಪರಿಚಿತ ಹೆಂಗಸು ಅಂತ ಹೆಂಗೆ ಬರುತ್ತೆ? ಗೊತ್ತಿರ್ಬೇಕಲ್ವಾ ಅವ್ರದ್ದು. ಅದನ್ನ ನಾವು ಕೇಳ್ತಾ ಇರತಕ್ಕಂಥದ್ದು ತನಿಖೆ ಆಗಲಿ ಅಂತೇಳಿ ಅಷ್ಟೇ. 35 ವರ್ಷ ಮತ್ತು 15 ವರ್ಷ ಮತ್ತು 12 ವರ್ಷ ಅಂದರೆ ಒಂದೇ ಮನೆಯ 3 ಹೆಣ್ಣು ಮಕ್ಕಳು. ಧರ್ಮಸ್ಥಳ ಗ್ರಾಮದ ಮುಂಡ್ರುಪಾಡಿ ಎಂಬಲ್ಲಿ ಯಾವುದೋ ಕಾರಣದಿಂದ ಕೆರೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿದೆ. ಒಂದೇ ಕುಟುಂಬದ 3 ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ತನಿಖೆ ಆಗಲಿ. ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಥವಾ ಯಾರಾದರೂ ಕೊಲೆ ಮಾಡಿ ಬಿಸಾಕಿದ್ರೋ ಏನು ಅನ್ನುವಂಥದ್ದು ತನಿಖೆ ಆಗಬೇಕು ಎನ್ನುವಂಥದ್ದು ನಾವು ಇಲ್ಲಿ ಕೇಳ್ತಾ ಇರತಕ್ಕಂಥದ್ದು. ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುವಾಗ ಆಕಸ್ಮಿಕವಾಗಿ ನದಿ ನೀರಿನಲ್ಲಿ ಬಿದ್ದು ಮೃತಪಟ್ಟದ್ದಾಗಿದೆ. ನೋಡಿ, ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುವಾಗ ಆಕಸ್ಮಿಕವಾಗಿ ಸಾಯ್ತಕ್ಕಂಥವ್ರು ಹಲವಾರು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಹಿಂಗಿದ್ದಾಗ ಇದು ಬರೀ 1990ರಿಂದ 2005ರವರೆಗೆ ಮಾತ್ರ. ಇದು ಕೆಲವೊಂದು ವರ್ಷಗಳಲ್ಲಿ ಬಹಳಷ್ಟು ಪ್ರಕರಣಗಳು ಅಸ್ವಾಭಾವಿಕ ಅನುಮಾನಾಸ್ಪದ ಪ್ರಕರಣಗಳಾಗಿವೆ. ಇದರಲ್ಲಿ ಕಡಿಮೆ ಇರತಕ್ಕಂಥದ್ದನ್ನು ನಾವು ಇಲ್ಲಿ ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಇಷ್ಟೊಂದೆಲ್ಲ ಅಲ್ಲಿ ನದಿ ನೀರಿನಲ್ಲಿ ಬೆಳಗಿ ಸಾಯ್ತಾರಂತಂದ್ರೆ ಇವ್ರು ಏನು ಕಾನೂನು ಕ್ರಮಗಳನ್ನು ಏನು ತಗೊಂಡ್ರು, ಅಲ್ಲಿ ಸೇಫ್ಟಿ ಪ್ರಿಕಾಷನ್ನ ಏನನ್ನು ತಗೊಂಡ್ರು ಅಂತೇಳಿ. ಜೋಗ ಜಲಪಾತದಲ್ಲಿ ಒಬ್ರು ಯಾರಾದರೂ ಅಲ್ಲಿ ಕಾಲು ಜಾರಿ ಬಿದ್ದು ಅಥವಾ ಅಲ್ಲಿ ಯಾರೋ ಅಥವಾ ಸೂಸೈಡ್ ಮಾಡಿಕೊಂಡ್ರು ಅಲ್ಲಿ ದೊಡ್ಡದಾಗಿ ಅಲ್ಲಿ ಸ್ಟಾಫ್ ಎಲ್ಲ ಬಂದು ಅಲ್ಲಿ ಕಾವಲು ಕಾಯ್ತಾರೆ. ಬಿತ್ತು ಒಂದಿಷ್ಟು ಲೈನ್ಗಳನ್ನು ಹಾಕ್ತಾರೆ, ಅಂದರೆ ಒಂದು ಪಟ್ಟಿಯನ್ನು ಕಟ್ತಾರೆ. ಇದರಿಂದ ಮುಂದಕ್ಕೆ ಯಾರು ಹೋಗೋ ಆಗಿಲ್ಲ ಅಂತ ಹೇಳಿ ಕಟ್ತಾರೆ. ಆದರೆ ಇಲ್ಲಿ ಇಷ್ಟೊಂದು ಹೆಣ್ಣು ಮಕ್ಕಳು ಸಾಯ್ತಾ ಇದ್ರೆ ಇವರು ಸೇಫ್ಟಿ ಪ್ರಿಕಾಷನನ್ನು ಏನು ತಗೋಬೇಕಾಗಿತ್ತಲ್ವಾ? ಇಷ್ಟೊಂದೆಲ್ಲ ಆಗ್ತಾ ಇದ್ರು ಕೂಡ ಅಲ್ಲಿ ಗೊತ್ತಿದ್ರು ಕೂಡ ಇನ್ನು ಸೇಫ್ಟಿ ಪ್ರಿಕಾಷನ್ನ ಯಾಕೆ ತಗೊಳ್ಳಿಲ್ಲ? ಇದನ್ನು ನಾವು ಕೇಳ್ತಾ ಇರ್ತಕ್ಕಂಥದ್ದು. ಪದಾರ್ಥ ಸೇವಿಸಿ ಮೃತಪಟ್ಟದ್ದಾಗಿದೆ ಇರಬಹುದು. ನಿಜವಾಗ್ಲೂ ಕೂಡ ವಿಷ ಸೇವಿಸಿ ಸತ್ತರ್ತಕ್ಕಂಥವರು ಇರಬಹುದು. ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿವರು ಇರಬಹುದು. ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ
ಕೆಲವೊಂದು ಪ್ರಕರಣಗಳಲ್ಲಿ ಅನುಮಾನಾಸ್ಪದ ಇದೆ ಅಂದಾಗ ಅವುಗಳನ್ನು ತನಿಖೆ ಮಾಡಲಿ ಅಂತ ಹೇಳ್ತಾ ಇರೋದು. ಅನುಮಾನಾಸ್ಪದ ಸಾವುಗಳನ್ನು ತನಿಖೆ ಮಾಡಲಿ, ಅವನ್ನು ನಾವು ಕೇಳ್ತಾ ಇರತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ 2 ವರ್ಷದ ಹೆಣ್ಣು ಮಗು 18/3/2002 ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ನದಿಯಲ್ಲಿ ಬಿದ್ದು ಮೃತಪಟ್ಟದ್ದಾಗಿದೆ. ನೋಡಿ ಸ್ನೇಹಿತರೆ, 2 ವರ್ಷದ ಹೆಣ್ಣು ಮಗು ಕಾಲು ಜಾರಿ ನದಿಯಲ್ಲಿ ಬಿದ್ದಿದೆ. ಇದರ ಜೊತೆಗೆ ತನ್ನ ತಾಯಿಯೂ ಜೊತೆಗೆ ಬಿದ್ದಿಲ್ಲ, ತನ್ನ ತಂದೆಯೂ ಕೂಡ ಜೊತೆಗೆ ಬಿದ್ದಿಲ್ಲ, ಅಥವಾ ಇಬ್ಬರೂ ಕೂಡ ಅಲ್ಲಿ ರಕ್ಷಿಸಲು ಮುಂದಾಗಿದ್ದಾರೆ ಅಂತನೂ ಕೂಡ ಹೇಳಿಲ್ಲ. 2 ವರ್ಷದ ಹೆಣ್ಣು ಮಗು ಧರ್ಮಸ್ಥಳಕ್ಕೆ ಒಬ್ಬೊಬ್ಬರೇ ಯಾರಾದರೂ ಹೋಗ್ತಾರಾ? ಇಲ್ಲ. ಹಾಗಾದ್ರೆ ಅವರ ಪೇರೆಂಟ್ಸ್ ಇರಬೇಕಲ್ವಾ, ತಂದೆ ತಾಯಿಗಳು ಇರಬೇಕಲ್ವಾ? ಆ ತಂದೆ ತಾಯಿಗಳು ಯಾರು ಅನ್ನುವಂಥದ್ದನ್ನು ಪತ್ತೆ ಮಾಡಬೇಕಲ್ವಾ ಸ್ನೇಹಿತರೆ? ಅಲ್ಲಿ ಬಂದಿರಲೇಬೇಕಲ್ವಾ ಸ್ನೇಹಿತರೆ? ಅಕಸ್ಮಾತ್ ಅಲ್ಲಿ 2 ವರ್ಷದ ಹೆಣ್ಣು ಮಗು ಅಂತಂದರೆ ತಂದೆ ತಾಯಿಗಳು ಬಂದಿರ್ತಾರೆ, ಪೇರೆಂಟ್ಸ್ ಇದ್ದೇ ಇರ್ತಾರೆ. ಕಂಪ್ಲೇಂಟ್ ಕೊಡಲಿಕ್ಕೆ ಹೋದ್ರೋ ಅಥವಾ ಹೋದವ್ರನ್ನೇ ಅಂದರೆ ಪೊಲೀಸರಿಗೂ ಗೊತ್ತಾಗದ ರೀತಿಯಲ್ಲಿ ಕೆಲವೊಂದಿಷ್ಟು ಅನುಮಾನಾಸ್ಪದ ಪ್ರಕರಣಗಳು ನಡೆದು ಇರಬಹುದು ಅಥವಾ ನಡೆದೇ ಇರಬಹುದು, ಗೊತ್ತಿಲ್ಲ. ಆದರೆ ಅದನ್ನು ತನಿಖೆ ಆಗಬೇಕು. ಪೊಲೀಸ್ ಠಾಣೆಗೆ ಗೊತ್ತಿಲ್ಲದೇನೆ ಅವರನ್ನು ಮುಗಿಸಿದ್ರೋ ಅಥವಾ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ತೆಗೆದುಕೊಳ್ಳಿಲ್ವೋ? ಎಲ್ಲಿ ಇವರು ಕಂಪ್ಲೇಂಟ್ ಕೊಟ್ಟರೆ ದೇವಸ್ಥಾನಕ್ಕೆ ಅಪಪ್ರಚಾರ, ದೇವರಿಗೆ ಅಪಪ್ರಚಾರ ಆಗುತ್ತೆ ಅಂತೇಳಿ ಕಂಪ್ಲೇಂಟ್ ತಗೊಳ್ಳಿಲ್ವೋ ಏನೋ, ಹೆದರಿಸಿ ಬೆದರಿಸಿ ಕಳಿಸಿದ್ರೋ ಏನೋ ಗೊತ್ತಿಲ್ಲ. 2 ವರ್ಷದ ಹೆಣ್ಣು ಮಗು ಒಬ್ಬೊಬ್ಬರೇ ಹೋಗೋಕ್ಕಾಗಲ್ಲ, ಬೇಕಲ್ವಾ? ಇದನ್ನು ನಾವು ಕೇಳ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ನಿಮಗೆ ವೀಕ್ಷಕರು ನಿಮಗೆ ಅರ್ಥ ಆಗ್ತಾ ಇದೆ ಅನಿಸುತ್ತೆ ನನಗೆ ಮೋಸ್ಟ್ಲಿ. ಯಾಕೆಂತಂದರೆ ನಾವು ದಾಖಲೆಗಳನ್ನು ಇಟ್ಟುಕೊಂಡು ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು, ಯಾವುದೇ ಊಹಾಪೋಹಗಳನ್ನು ಇಟ್ಟುಕೊಂಡು ಮಾತನಾಡ್ತಾ ಇಲ್ಲ, ಯಾವುದೇ ಕಲ್ಪನೆಗಳನ್ನು ಇಟ್ಟುಕೊಂಡು ಮಾತನಾಡ್ತಾ ಇಲ್ಲ, ಯಾವುದೋ ಸುಳ್ಳುಗಳನ್ನು ನಾವು ಮಾತನಾಡ್ತಾ ಇಲ್ಲ. ಸರ್ಕಾರಿ ದಾಖಲೆಗಳನ್ನು ಇಟ್ಟುಕೊಂಡು ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಅಪರಿಚಿತ ಹುಡುಗಿ 10 ದಿನಗಳ ಹಿಂದೆ ಧರ್ಮಸ್ಥಳ ಗ್ರಾಮದ ಬೋಳಿಯಾರ್ ಸೇತುವೆ ಬಳಿ ಕಾಡಿನಲ್ಲಿ ವಿಷ ಪದಾರ್ಥ ಸೇವಿ ಮೃತಪಟ್ಟದ್ದಾಗಿದೆ. 35 ವರ್ಷ ಹೆಂಗಸು ಧರ್ಮಸ್ಥಳ ಗ್ರಾಮದ ಬರಮೇಲು ಎಂಬಲ್ಲಿ ಹೊಟ್ಟೆ ನೋವು ಕಾಯಿಲೆಯಿಂದ ಮಣ್ಣೊಂದು ವಿಷ ಸೇವಿಸಿ ಆತ್ಮಹತ್ಯೆ. ಅಪರಿಚಿತ ಹೆಂಗಸು 50 ನೇತ್ರಾವತಿ ನದಿಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾಗಿದೆ. ಅಪರಿಚಿತ ಹೆಂಗಸು 25-30 ವರ್ಷ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಜೀವನದಲ್ಲಿ ಜಿಗುಪ್ಸೆ ಒಂದು ನದಿಯಲ್ಲಿ ಬಿದ್ದು ಮೃತಪಟ್ಟದ್ದಾಗಿದೆ. ಇದು ಕೂಡ ಹಾಗೆ ನೋಡಿ, ಅಪರಿಚಿತ ಹೆಂಗಸು 25-30 ವರ್ಷ ಅಂತ ಹೇಳಿ ಹಾಕಿದ್ದಾರೆ. ಇದು ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನೇತ್ರಾವತಿ ನದಿಯಲ್ಲಿ ಸತ್ರು. ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ರಂತ ಹೆಂಗ್ರಿ ಗೊತ್ತಾಯಿತು ನಿಮಗೆ? ಅಪರಿಚಿತ ಹೆಂಗಸು ಹೇಗಾಗುತ್ತೆ ಹಾಗಾದ್ರೆ? ಅಪರಿಚಿತ ಹೆಂಗಸು ಹೇಗಾಗುತ್ತೆ? 25-30 ವರ್ಷದ ಅಪರಿಚಿತ ಹೆಂಗಸು ನೇತ್ರಾವತಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನೇತ್ರಾವತಿ ನದಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ, ಕಾಲು ಜಾರಿ ಬಿದ್ದು ಇದ್ದಾಳೆ. 2 ಸರಿ ಕೇಳ್ತಾ ಇದ್ದೀವಿ ನಾವು ಜಿಗುಪ್ಸೆ ಹೊಂದಿ ಅಂತೇಳಿ. ಆದರೆ ಅಪರಿಚಿತ ಮಹಿಳೆ ಹೆಂಗ್ರಿ ಅದು ಸಾಧ್ಯ? ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಅಪರಿಚಿತ ವಯಸ್ಸು 50, ಅದೇ ನೇತ್ರಾವತಿ ನದಿಯಲ್ಲಿ ಮುಳುಗಿ ಸಾವು, ಕಾಲು ಜಾರಿ. ಅಪರಿಚಿತ ಹೆಂಗಸು 25-30 ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನದಿಯಲ್ಲಿ ಬಿದ್ದು ಮೃತಪಟ್ಟಿದ್ದಾಗಿದೆ. ಅಪರಿಚಿತ ಮಹಿಳೆ 40-45 ಧರ್ಮಸ್ಥಳ ಗ್ರಾಮದ ಸಾಕೇತ ವಸತಿ ಗೃಹದ ರೂಮ್ ನಂಬರ್ 33ರಲ್ಲಿ ನೆಲದ ಮೇಲೆ ಹಾಸಿಗೆಯಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಸತ್ತು ಬಿದ್ದಿರುವುದು ಕಂಡು ಬಂದಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಅಪರಿಚಿತ ಹೆಂಗಸು ಹೇಗೆ ಆಗುತ್ತೆ ಎನ್ನುವಂತಹದ್ದು ರೂಮ್ ನಂಬರ್ 33 ಸಾಕೇತ ಲಾಡ್ಜ್ನ ರೂಮ್ ನಂಬರ್ 33 ಎಂದು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಇದು ಅಪರಿಚಿತ ಹೇಗಾಗುತ್ತೆ ಅಂದರೆ, ಲಾಡ್ಜ್ಗೆ ಬರುವಾಗ ಐಡೆಂಟಿ ಕಾರ್ಡ್ ಯಾರು ಕೊಟ್ಟಿರಲಿಲ್ವಾ ಅಥವಾ ಆಧಾರ್ ಕಾರ್ಡ್ ಕೊಟ್ಟಿರ್ಲಿಲ್ವಾ? ಆಧಾರ್ ಕಾರ್ಡ್ ಇತ್ತೀಚೆಗೆ ಬಂದಿದೆ, ಆವಾಗ ಐಡೆಂಟಿ ಕಾರ್ಡು ಕೊಟ್ಟಿರಲಿಲ್ವಾ? ಎರಡೂ ಬೇಡ, ಹೋಗಲಿ, ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾವೇನು ತಂದಿಲ್ಲ ಅಂತೇಳಿ ಒಂದು ಬುಕ್ನಲ್ಲಿ ತಮ್ಮ ಹೆಸರೇನು, ತಮ್ಮ ಊರು ಯಾವುದು, ಮೊಬೈಲ್ ನಂಬರ್ ಏನು, ಇವುಗಳನ್ನು ಬರ್ಕೊಳ್ತಾರೋ ಬರ್ಕೊಳ್ಳಲ್ವು. ಅಪರಿಚಿತ ಹೆಂಗಸು ಹೇಗೆ ಆಗುತ್ತೆ? ರೂಮ್ ನಂಬರ್ 33ರಲ್ಲಿ ನೆಲದ ಮೇಲೆ ಹಾಸಿಗೆಯಲ್ಲಿ ಅನುಮಾನಾಸ್ಪದವಾಗಿ ಸತ್ತು ಬಿದ್ದಿದ್ದಾಳೆ.
ಅದರ ಕುರುಹು ಆದರೂ ಬೇಕಲ್ವಾ? ಏನು ಕುರುಹು ಅದು? ಯಾವ ರೀತಿಯ ಗುರುತುಗಳನ್ನು ಇದ್ದರೆ ಪತ್ತೆ ಹಚ್ಚಬಹುದಲ್ವಾ? ಆ ರೂಮ್ ನಂಬರ್ 33 ಸಾಕೇತ ವಸತಿ ಗೃಹ, ಅವರು ಓನರ್ ಯಾರು? ಅವರು ಲಾಡ್ಜ್ನ ಓನರ್ ಯಾರು? ಕರಿಬೇಕು, ಅದನ್ನೆಲ್ಲ ಚೆಕ್ ಮಾಡಬೇಕು. ಅದರಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಗಳು ಏನೇನಿದ್ದಾವೆ ತೆಗಿರಿಯಾ ಅಂತ ಹೇಳಬೇಕು. ID ಕಾರ್ಡು, ಆಧಾರ್ ಕಾರ್ಡು ಏನೋ ಕೊಟ್ಟಿರ್ತಾರಲ್ವಾ, ಮೆನ್ಷನ್ ಮಾಡ್ಕೊಂಡಿರ್ತಾರಲ್ವಾ, ಮೆನ್ಷನ್ ಮಾಡಿದ್ದಾದ್ರೂ ಕೊಡಿಯಪ್ಪ ಅಂತ ಹೇಳಬೇಕು ಅವರಿಗೆ. ಇದನ್ನು ನಾವು ಕೇಳ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ನೆಕ್ಸ್ಟ್ ನಾವು ನೋಡೋದಾದರೆ, ಅಪರಿಚಿತ ಹುಡುಗಿ 20 ರಿಂದ 25 ವರ್ಷ ಮತ್ತು ಇನ್ನೊಬ್ಬರು 28 ವರ್ಷ. 2003ರಂದು 13 ಗಂಟೆಯ 4-5 ದಿನಗಳ ಹಿಂದೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ನೇತ್ರಾವತಿ ಕಿಂಡೆ ಆಣುಕಟ್ಟಿ ನದಿಯಲ್ಲಿ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಪರಿಚಿತ ಹೆಂಗಸು 40 ರಿಂದ 45. ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಹೊಳೆಯ ಉತ್ತರ ಬದಿಯ ಕಾಡಿನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ. ಅಪರಿಚಿತ ಮಹಿಳೆ 50-55. ಧರ್ಮಸ್ಥಳ ಗ್ರಾಮದ ಮಣ್ಣಸಂಕ ಎಂಬಲ್ಲಿ ಯಾವುದೋ ವಿಚಾರದಲ್ಲಿ ಮಣ್ಣೊಂದು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೋಡಿ, ಮಣ್ಣಸಂಕ ಎಂತಂದೇನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಮಣ್ಣಸಂಕ ಎನ್ನುವಂಥದ್ದು ಸೌಜನ್ಯ ಬಾಡಿ ಸಿಕ್ಕ ಜಾಗವೂ ಕೂಡ ಹೌದು. ಅದೇ ಮಣ್ಣಸಂಕದಲ್ಲಿ ಪದೇ ಪದೇ ಹೆಣಗಳು ಬೀಳ್ತಾ ಇರುವುದಕ್ಕೆ ಕಾರಣವೇನು ಅಂತೇಳಿ SP ಗೋಯಲ್ ಅವರನ್ನ, ಆಗ ಇದ್ದಂತಹ SP ಗೋಯಲ್ ಅವರನ್ನ 2012ರಲ್ಲಿ ಒಬ್ಬ ಪತ್ರಕರ್ತರು ಕೇಳ್ತಾರೆ. ಅಲ್ಲಿ CCTVಗಳು ಇದ್ವು ಅಂತೇಳಿ ಕೇಳ್ತಾರೆ. ಆಗ SP ಅವರು ತಲೆ ಮೇಲೆ, ಹಣೆಯ ಮೇಲೆ ಕೈಯನ್ನು ಇಟ್ಕೊಳ್ತಾರೆ, ಬಡಬಡಿಸ್ತಾರೆ, ಉತ್ತರ ಕೊಡಲಿಕ್ಕೆ ಬಡಬಡಿಸ್ತಾರೆ. 2 CCTVಗಳು ಇದ್ದದ್ದು ನಿಜ ಅಂತ ಹೇಳ್ತಾರೆ. ಅದೇ ಮಣ್ಣ ಸಂಕದಲ್ಲಿ ಜಾಸ್ತಿ ಹೆಣಗಳು ಯಾಕೆ ಬೀಳ್ತಾ ಇದ್ದಾವೆ ಅಂತೇಳಿ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ. ಅಪರಿಚಿತ ಹೆಂಗಸು 45 ರಿಂದ 50. ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನ ಘಟ್ಟದ ಕಿಂಡೆ ಆಣುಕಟ್ಟೆ ಬಳಿ ನದಿ ನೀರಿನಲ್ಲಿ ಬಿದ್ದು ಮೃತ. 78 ವರ್ಷ, ಹೃದಯಾಘಾತದಿಂದ ಮೃತ. ಓಕೆ. 37 ವರ್ಷ, ಮಾನಸಿಕವಾಗಿ ನೊಂದು ವಿಷ ಸೇವಿಸಿ ಆತ್ಮಹತ್ಯೆ. ಅಪರಿಚಿತ ಹೆಂಗಸು 45 ರಿಂದ 50. ನೇತ್ರಾವತಿ ಸ್ನಾನಘಟ್ಟದ ಬಳಿ ಕಾಲು ಜಾರಿ ಮೃತಪಟ್ಟಿದ್ದಾಗಿದೆ. ಸಾಕಷ್ಟು ಪ್ರಕರಣಗಳು ಕಾಲು ಜಾರಿ ಮೃತಪಟ್ಟದ್ದಾಗಿದೆ ನೇತ್ರಾವತಿಯಲ್ಲಿ. ಸೇಫ್ಟಿ ಪ್ರಿಕಾಷನ್ಸ್ ಯಾಕೆ? ಇದನ್ನು ನಾವು ಕೇಳ್ತಾ ಇರ್ತಕ್ಕಂಥ. ಅಪರಿಚಿತ ಗಂಡಸು 35 ರಿಂದ 40. ಅಪರಿಚಿತ ಹುಡುಗಿ 10 ರಿಂದ 12 ವರ್ಷ. 10 ರಿಂದ 12 ವರ್ಷ. ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಘಟ್ಟದ ಕಿಂಡಿ ಅಣೆಕಟ್ಟಿನ ಬಳಿ ಸ್ನಾನ ಮಾಡುವಾಗ ನದಿ ನೀರಿಗೆ ಬಿದ್ದು ಮೃತಪಟ್ಟದ್ದಾಗಿದೆ. 40 ವರ್ಷದ ಅಪರಿಚಿತ ಗಂಡಸು 10-12 ವರ್ಷದ ಹುಡುಗಿ ಸ್ನಾನ ಮಾಡುವಾಗ ನದಿ ನೀರಿಗೆ ಬಿದ್ದಿದ್ದಾರೆ. ಅಪರಿಚಿತ ಹೆಂಗಸು 30 ರಿಂದ 35. ನೇತ್ರಾವತಿ ಸ್ನಾನಘಟ್ಟದ ನದಿ ನೀರಿನಲ್ಲಿ ಸ್ನಾನ ಮಾಡುತ್ತಿರುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಸತ್ತರು. ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಅವೇ ಕೇಸ್ಗಳು ಎಲ್ಲ. 28 ವರ್ಷ ಪ್ರಾಯ. ಧರ್ಮಸ್ಥಳ ಗ್ರಾಮದ ಪಂಜುರ್ಲಿ ಗುರಿ ಎಂಬಲ್ಲಿ ಮಾನಸಿಕ ಅಸ್ವಸ್ಥರಾಗಿದ್ದು ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ. 60 ವರ್ಷ, ಕಾಲು ಜಾರಿಗೆ ನೀರಿಗೆ ಬಿದ್ದಿದ್ದು. 55-60 ವರ್ಷದ ಅಪರಿಚಿತ ಹೆಂಗಸು ನೇತ್ರಾವತಿ ಸ್ನಾನಘಟ್ಟದ ಬಳಿ ಆಕಸ್ಮಿಕವಾಗಿ ಕಾಲು ಜಾರಿ. ಅಪರಿಚಿತ ಹೆಂಗಸು 30 ರಿಂದ 35. ನೇತ್ರಾವತಿ ನದಿಯಲ್ಲಿ ನೀರಿಗೆ ಬಿದ್ದು ಕಾಲು ಜಾರಿ ನೀರಿಗೆ ಬಿದ್ದು ಸಾವು. ಇನ್ನೊಂದು ಜಮೀನು ವಿಷಯದಲ್ಲಿ ಜಿಗುಪ್ಸೆ ಹೊಂದಿ ಮಾತ್ರೆ ಸೇವಿಸಿ ಆತ್ಮಹತ್ಯೆ. ಓಕೆ. 45 ರಿಂದ 45. ಅಪರಿಚಿತ ಹೆಂಗಸು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಹೊಳೆಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ನೀರಿನಲ್ಲಿ ಮುಳುಗಿ ಸತ್ತಿದ್ದಾರೆ ಎನ್ನಲಾಗಿದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದಂತಹ ಅಂಶಗಳು ಅಂತಂದ್ರೆ 2 ವರ್ಷದ ಹೆಣ್ಣು ಮಗು ನದಿಯಲ್ಲಿ ಕಾಲು ಜಾರಿ ಬಿದ್ದು ಸಾವು ಅಂತ ಹೇಳಿ ಕೊಟ್ಟಿದ್ದಾರೆ. 2 ವರ್ಷದ ಹೆಣ್ಣು ಮಗು ಒಬ್ಬೊಬ್ಬರೇ ಧರ್ಮಸ್ಥಳಕ್ಕೆ ಹೋಗೋಕ್ಕಾಗುತ್ತಾ? ಇಲ್ಲ, ಪೇರೆಂಟ್ಸ್ ಬಂದಿರ್ತಾರೆ, ತಂದೆ ಅಥವಾ ತಾಯಿ ಯಾರಾದರೂ ಬಂದಿರಲೇಬೇಕು. 2 ವರ್ಷದ ಹೆಣ್ಣು ಮಗನ ಕರ್ಕೊಂಡು ಬೇರೆ ಯಾರ ಕೈಯಲ್ಲೋ ಕಳ್ಸಲ್ಲ, ಯಾರಾದರೂ ಬಂದಿರಲೇಬೇಕಲ್ವಾ? ಹೋಗ್ಲಿ, ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರ ಏನು ಇಲ್ವಾ? ಹೇಗೆ ಅಪರಿಚಿತ ಹೆಂಗಸು ಹೇಗಾಗುತ್ತೆ? ಇದು ತನಿಖೆ ಆಗಲಿ. ಇವು ಅನುಮಾನಾಸ್ಪದ ಸಾವುಗಳು ಅನ್ನೋದನ್ನು ಇವನ್ನೇನೆ. ಹಾಗಾಗಿ ಇದು ತನಿಖೆ ಆಗಲಿ. ಇನ್ನು 2ನೇದು, ಜಿಗುಪ್ಸೆ ಹೊಂದಿ ನದಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂಥೇಳಿ ಬರಿತೀರಿ ಅಲ್ವಾ? ಜಿಗುಪ್ಸೆ ಹೊಂದಿದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಜಿಗುಪ್ಸೆ ಹೊಂದಿದ್ದಾರೆ ಅಂತಂದರೆ ಅದು ಅಪರಿಚಿತ ಹೆಂಗಸು ಹೇಗಾಗುತ್ತೆ?
ಇದು ತನಿಖೆ ಆಗಲಿ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು. ಇನ್ನು ರೂಮ್ ನಂಬರ್ ಕೊಟ್ಟಿದ್ದಾರೆ, ಆ ಸಾಕೇತ ಲಾಡ್ಜ್ ಅಂತೇಳಿ ಆ ರೂಮ್ ನಂಬರ್ ಕೊಟ್ಟಿದ್ದಾರೆ. ಆ ಲಾಡ್ಜ್ ಓನರ್ ಯಾರು ಕರೀರಿ, ID ಕಾರ್ಡ್ ಇಲ್ದೇನೆ ಕೊಟ್ರಾ ಆ ರೂಮು, ಫೋನ್ ನಂಬರ್ ಇಲ್ದೇನೆ ಕೊಟ್ರಾ ಆ ರೂಮು, ಹೆಸರು ಇಲ್ದೇನೆ ರೂಮ್ ಕೊಟ್ರಾ, ಲಾಡ್ಜ್ಗಳಲ್ಲಿ ಹೆಸರಿಲ್ದೇನೆ ಕೊಟ್ರಾ, ಏನಾದರೂ ಒಂದು ಪ್ರೂಫ್ ತಗೊಂಡಿರ್ತಾರೆ. ಆಯಿತು, ಏನು ತಂದಿರಲಿಲ್ಲ ಅವರು, ಹಂಗಾಗಿ ಕೊಟ್ಟಿಲ್ಲ, ಹೋಗಲಿ. ಡೈರಿಯಲ್ಲಿ ಬರೆದಿರ್ತಾರಲ್ವಾ, ಬರ್ಕೊಂಡಿರ್ತಾರಲ್ವಾ ಪೇಪರಲ್ಲಿ, ಇಂತಿಂಥವ್ರು ಇಷ್ಟನೇ ತಾರೀಕು ಇವ್ರು ಬಂದರು, ಇವ್ರ ಹೆಸರೇನು, ಎಷ್ಟು ಗಂಟೆಗೆ ಬಂದರು, ಎಷ್ಟು ಗಂಟೆಗೆ ಚೆಕ್ಔಟ್ ಮಾಡ್ತಾರೆ, ಇದಾದರೂ ಬರ್ಕೊಂಡಿರ್ತಾರಲ್ವಾ. ಊರು, ಹೆಸರು, ಮೊಬೈಲ್ ನಂಬರ್ ಬರ್ಕೊಂಡಿರ್ತಾರಲ್ವ. ಮೊಬೈಲ್ ನಂಬರ್ ಬೇಡ, ಮೊಬೈಲ್ ನಂಬರ್ ಅವಾಗಿನ ಅಷ್ಟೊಂದು ಇರಲಿಲ್ಲ ಅನ್ಕೊಳ್ಳೋಣ, ಊರ ಹೆಸರು ಬರ್ಕೊಂಡಿರ್ತಾರಲ್ವ. ಇದು ತನಿಖೆ ಆಗಲಿ ಅಂತೇಳಿ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಇಂತಹ ಅನುಮಾನಾಸ್ಪದ ಪ್ರಕರಣಗಳು ಯಾವಿದ್ದಾವೆ ಇವುಗಳನ್ನು ತನಿಖೆ ಆಗಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಆದಾಗಲೇ ಮಾತ್ರ ಸತ್ಯ ಗೊತ್ತಾಗುತ್ತೆ ಎನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ತಾ ಇರತಕ್ಕಂಥದ್ದು. ಸ್ನೇಹಿತರೆ, ನಾವು ಯಾವುದೇ ಸುಳ್ಳು ಕಲ್ಪನೆಗಳು ಅಥವಾ ಊಹಾಪೋಹಗಳನ್ನು ಹೇಳ್ತಾ ಇಲ್ಲ, ದಾಖಲೆಗಳ ಸಮೇತ ಇಲ್ಲಿ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಮತ್ತು ಇಂತಹ ಒಂದಿಷ್ಟು ತನಿಖೆ ಆಗಬೇಕು, ಇಂತಹ ಒಂದಿಷ್ಟು ಕಾನೂನುಬದ್ಧ ಅಂಶಗಳು ನಿಮಗೆ ತಿಳಿಬೇಕು ಅಂತಂದರೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ತೆ.